ಹಲೋ, ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ನಿಮ್ಮ ಮುಂದೆ ಸೂರ್ಯ ಡಿವೈನ್ ಅಂತ ಹೇಳಿ ಮತ್ತೊಂದು ಡಿಮ್ಯಾಂಡ್ ಸರ್ವೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಕರೆದಿದ್ದಾರೆ. ಸೊ ಇಟ್ ಇಸ್ ಕಾಲ್ಡ್ ಸೂರ್ಯ ಡಿವೈನ್. ಪ್ರೀವಿಯಸ್ಲಿ 2 months ಬ್ಯಾಕು ಸೂರ್ಯ ಶೈನ್ ಅಂತ ಹೇಳಿ ಹೈ ಬಜೆಟ್ 3 BHK 2000 ಸ್ಕ್ವೇರ್ ಫೀಟ್ ಅಲ್ಲಿ ಕರೆದಿದ್ರು. ಅದ್ರ ವಿಡಿಯೋ ಹಾಕಿದ್ದೀನಿ. ಅದ್ರದ್ದು ಇನ್ನೂ ಟೈಮ್ ಇದೆ, ಇನ್ನೂ 10 ದಿವಸ ಇದೆ ಅಪ್ಲಿಕೇಶನ್ ಹಾಕೊಂಡಿದ್ರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅನ್ನ ಈ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಂದ್ರೆ ಪಾರ್ಟಿಸಿಪೇಟ್ ಮಾಡಿ. ಬಟ್ ಆಸ್ ಆಫ್ ನಾವು ಹೌಸಿಂಗ್ ಬೋರ್ಡ್ ಕಡೆಯಿಂದ ಸೂರ್ಯ ಡಿವೈನ್ ಅಂತ ಹೇಳಿ ಕರೆದಿದ್ದಾರೆ. ಈ ಸೂರ್ಯ ಡಿವೈನ್ ಅಂದ್ರೆ ಏನು, ಓಕೆ, ಯೋಜನೆ ವಿವರಗಳು ಎಲ್ಲೆಲ್ಲಿ ಬರುತ್ತೆ, ಟೋಟಲ್ ಎಷ್ಟು ಫ್ಲಾಟ್ಸ್ ಇರುತ್ತೆ, ಯಾವ BHK ಫ್ಲಾಟ್ಸ್ ಇರುತ್ತೆ, ಫೀಸಸ್ ಏನು, 88 ಲಕ್ಷ ಅಂತ ಹೇಳ್ತಾ ಇದ್ದಾರೆ, ಅದು ಹೆಂಗೆ ಬರುತ್ತೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಮೇಲೆ ಅಲ್ಲಿ ಮೂಲೆ ಸೌಕರ್ಯಗಳು ಏನೇನು ಬರುತ್ತೆ, ಓಕೆ, ಯಾವ್ದು ಹತ್ರ ಇದೆ, ಎಕ್ಸಾಕ್ಟ್ಲಿ ಲೊಕೇಶನ್ನು ಸೂರ್ಯನಗರ ಫೇಸ್ 1 ಅಲ್ಲಿ ಚಂದಾಪುರದಲ್ಲಿ ಎಲ್ಲಿ ಬರುತ್ತೆ, ಅದನ್ನು ಕೂಡ ವಿತ್ ಪ್ರೂಫ್, ವಿತ್ ಅಕ್ಯುರೇಸಿ ಆಫ್ ಮೋರ್ ದನ್ 90% ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಅವರು ಎಲ್ಲಿ ಅಂತ ಹೇಳಿಲ್ಲ, ಬಟ್ ದೇರ್ ಆರ್ ಸಮ್ ಕ್ಲೂಸ್, ಯಾವ ತರ ಅರ್ಥ ಮಾಡ್ಕೋಬೇಕು ಅದನ್ನ ಹೇಳ್ತೀನಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಫೀಸ್ ಏನಿದೆ, ಬೇಸಿಕ್ ರೂಲ್ ಏನಿದೆ, ಕಾವೇರಿ ಬರುತ್ತೋ ಇಲ್ವೋ, ಏನೇನು ಫೆಸಿಲಿಟಿ ಇರುತ್ತೆ, ಇನ್ ಕೇಸ್ ಈ ವಿಡಿಯೋ ನೋಡಿದ್ಮೇಲೆ ಮತ್ತೇನಾದರೂ ಡೌಟ್ ಇದ್ರೆ ನೀವು ಯಾರಿಗೆ ಫೋನ್ ಮಾಡಬೇಕು, ಇದನ್ನ ಅರ್ಜಿ ಹಾಕ್ಬೇಕಂದ್ರೆ ಯಾವ ತರ ಅರ್ಜಿ ಹಾಕಬೇಕು, ಏನೇನು ಬೇಸಿಕ್ ಡೀಟೇಲ್ಸ್ ಬೇಕು, ಆ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು 15 to 20 ನಿಮಿಷಗಳಲ್ಲಿ ಹೇಳ್ಕೊಡ್ತೀನಿ. ಇಫ್ ಯು ಆರ್ ಸಮ್ವನ್, ನೀವೇನಾದರೂ ಆ ಭಾಗದಲ್ಲಿ ನೋಡ್ತಾ ಇದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸಣ್ಣ ಪುಟ್ಟ ಮಾಹಿತಿಗಳು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ನಾಳೆ ಒಂದು Q&A ಕ್ವಶನ್ ತರ ಈ ಪ್ರಾಜೆಕ್ಟ್ ಬಗ್ಗೆ ಮಾಡಿ ನಾನು ನಿಮಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನನ್ನ ವಿಡಿಯೋ ಬಂದ ತಕ್ಷಣ ನಿಮ್ದೆಲ್ಲ ಕ್ವಶನ್ಸ್ಗೂ ಆನ್ಸರ್ ಆಗಿರುತ್ತೆ. ಹಾಗೆ ಈ ಸೂರ್ಯ ಡಿವೈನ್ ಮತ್ತೆ ಸೂರ್ಯ ಶೈನ್ ಏನು ರೀಸೆಂಟ್ ಪ್ರಾಜೆಕ್ಟ್ ಬಂದಿದೆಯಲ್ಲ, ಈಗ ನೋಡಿ ಸೂರ್ಯ ಶೈನ್ಗೆ ಆಲ್ರೆಡಿ ಅಪ್ಲಿಕೇಶನ್ನು 200+ ಅಪ್ಲಿಕೇಶನ್ ಬಿದ್ದಿದೆ. ಇನ್ನೂ ಯಾರಾದರೂ ಇದ್ರೆ ಇನ್ನೂ ಒಂದು 10 ದಿವಸ ಟೈಮ್ ಇದೆ, ನೀವು ಇದನ್ನ ಅಪ್ಲೈ ಮಾಡ್ಬೋದು. ಸೂರ್ಯ ಡಿವೈನ್ಗೆ ಆಲ್ರೆಡಿ ಅಪ್ಲಿಕೇಶನ್ ಕರೆದಿದ್ದು ಸ್ಟಾರ್ಟ್ ಆಗಿದೆ, 2-3 days ಆಗಿದೆ. ಆಲ್ರೆಡಿ 35 ಅಪ್ಲಿಕೇಶನ್ ಬಿದ್ದಿದೆ. ಈ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನೇನು ಮಾಹಿತಿಗಳು ಬೇಕು ಎಲ್ಲದೂ ಕೂಡ ಹೇಳ್ತೀನಿ. ನೀವೇನಾದರೂ ಅಪ್ಲೈ ಮಾಡಿ ಈ ಪ್ರಾಜೆಕ್ಟ್ ಬಗ್ಗೆ ಡಿಮ್ಯಾಂಡ್ ಸರ್ವೆ ಆಗಿರೋದ್ರಿಂದ ಇದು ಸ್ವಲ್ಪ ದಿವಸ ತಗೊಳುತ್ತೆ, ಯಾವ ತರ ವರ್ಕ್ ಆಗುತ್ತೆ ಅದನ್ನು ಹೇಳ್ತೀನಿ. ರೆಗ್ಯುಲರ್ ಅಪ್ಡೇಟು, ಮಂತ್ ಬೈ ಮಂತ್ ಅಪ್ಡೇಟು, ಪ್ರಾಜೆಕ್ಟ್ ಅಪ್ಡೇಟು ಕೊನೆವರೆಗೂ ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಐ ಆಮ್ ಆಲ್ರೆಡಿ ಕ್ರಿಯೇಟಿಂಗ್ ಸಮ್ ಗ್ರೂಪ್ ಸ್ಪೆಷಲಿ ಫಾರ್ ದೀಸ್ 2 ಪ್ರಾಜೆಕ್ಟು. ನಾನು ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತೀನಿ. ಸೊ ತಡ ಮಾಡೋದು ಬೇಡ, ಎಲ್ಲ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್, ಸ್ಟೇಜ್ ಬೈ ಸ್ಟೇಜ್ ಹೋಗೋಣ. ನೀವು ಇಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ರಿವ್ಯೂ ಹೇಗಿತ್ತು ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಹೇಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಮಾಹಿತಿಗಾಗಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ನೀವು ಈ ಡೀಟೇಲ್ಸ್ನ ನೋಡ್ಬೇಕಂದ್ರೆ KHB ವೆಬ್ಸೈಟಿಗೆ ಹೋಗ್ಬಿಟ್ಟು ಮೋರ್ ಡೀಟೇಲ್ ಕ್ಲಿಕ್ ಮಾಡಿ. ಇಲ್ಲಿ ಡಿಮ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸೂರ್ಯ ಡಿವೈನ್ ಪ್ರಾಜೆಕ್ಟ್ ಅಂತ ಕರೆದಿದ್ದಾರೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡಿದ್ರೆ ನೀವು ಈ ತರ ಒಂದು ಪಾಂಪ್ಲೆಟ್ಸ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಇದ್ರದ್ದು ಲೊಕೇಶನ್ ನಾನು ಕೊನೆಯಲ್ಲಿ ಕವರ್ ಮಾಡ್ತೀನಿ, ಯಾಕಂದ್ರೆ ಅದು ಸಮ್ ಟೈಮ್ ತಗೊಳುತ್ತೆ, ನಾನು ಡೀಟೇಲ್ ಆಗಿ ಹೇಳಬೇಕು. ಇದನ್ನ ನೀವು ಡೌನ್ಲೋಡ್ ಮಾಡಿಬಿಟ್ಟು ನೀವೇ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಮಾಡ್ಕೋಬಹುದು. ಬೇಡಿಕೆ ಸಮೀಕ್ಷೆ ಆಗಿರೋದ್ರಿಂದ ದೇ ಆರ್ ಲುಕಿಂಗ್ ಔಟ್ ಪೊಟೆನ್ಷಿಯಲ್ ಇಂಟ್ರೆಸ್ಟೆಡ್ ಪೀಪಲ್. ಈ ತರ ಪ್ರಾಜೆಕ್ಟ್ ಮಾಡಿದ್ರೆ ಎಷ್ಟು ಜನ ಬೈ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅನ್ನೋದು ಬೇಡಿಕೆ ಸರ್ವೆ ಮಾಡ್ತಾರೆ. ಸೊ ಬೇಡಿಕೆ ಸರ್ವೆಯಲ್ಲಿ ತುಂಬಾ ಜನ ಅಮೌಂಟ್ ಅನ್ನ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿ ಅಪ್ಲೈ ಮಾಡಿದ್ರೆ ಇಟ್ಸ್ ಅ ಜೆನ್ಯೂನ್ ಇಂಟ್ರೆಸ್ಟ್. ಯಾಕಂದ್ರೆ ಇಲ್ಲಿ ನೋಂದಣಿ ಶುಲ್ಕ ಮಿನಿಮಮ್ 2 lakhs ಇದೆ. ಸೊ ಯಾರು ಸುಮ್ಮನೆ 2 lakhs ಹಾಕಿ ಇಂಟ್ರೆಸ್ಟ್ ತೋರ್ಸಕ್ ಹೋಗಲ್ಲ. 2,000, 3,000, 10,000 ಇದೆ ನೋಡ್ಬಿಡೋಣ ಅಂತೇಳಿ ತುಂಬಾ ಜನ ಅಪ್ಲೈ ಮಾಡಿ ಕೊನೆ ಮೊಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಜೆನ್ಯೂನ್ ಆಗಿ ಲಕ್ಷಗಟ್ಟಲೆ ಕೊಡಬೇಕಾದ್ರೆ ಡಿಮ್ಯಾಂಡ್ ಸರ್ವೆಯಲ್ಲಿ ಒಂದು ಮೀನಿಂಗ್ಫುಲ್ ಸರ್ವೆ ಇರುತ್ತೆ, ಮೀನಿಂಗ್ಫುಲ್ ಪೀಪಲ್ ಅಪ್ಲೈ ಮಾಡಿರ್ತಾರೆ. ಅದು ಗೌರ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಸಕ್ಸಸ್ ಆಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆಮೇಲೆ ಡಿಮ್ಯಾಂಡ್ ಸರ್ವೆ ಅಂದ್ರೆ ಇಟ್ ಟೇಕ್ ಸಮ್ ಟೈಮ್. ಇಟ್ ಇಸ್ ನಾಟ್ ದಟ್ ನೀವು ಒಂದು 100 ಜನ ಈಗ 40, ಓಕೆ, ಇಲ್ಲಿ ಏನೋ ಒಂದು 100-200 ಜನ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾಳೆನೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಲ್ಲ. ಸೊ ಓಕೆ, 100-200 ಜನದಲ್ಲಿ ಎಷ್ಟು ಜೆನ್ಯೂನ್ ಆಗಿ ಬಂದಿದೆ, ಎಷ್ಟು ಸಕ್ಸಸ್ಫುಲ್ ಪೇಮೆಂಟ್ ಇದೆ, ಅವನ್ನೆಲ್ಲ ನೀಟಾಗಿ ಇದನ್ನೆಲ್ಲ ಮಾಡಿ ಅವ್ರು ಮಾಡ್ತಿರೋ ಫ್ಲಾಟ್ಸ್ ಎಷ್ಟು ಸರ್ವೆ, ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ದೆನ್ ಗೌರ್ಮೆಂಟ್ ಅಲ್ಲಿ ಅಪ್ರೋಚ್ ಮಾಡಿ, ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿ, ಎಕ್ಸಿಕ್ಯೂಷನ್ ಮಾಡಿ, ಯಾವ ತರ ಮಾಡಬೇಕು ಏನು ಎಲ್ಲ ಕೊಟ್ಟಿರ್ತಾರೆ. ಬಟ್ ಐಡಿಯಲಿ ಒಂದು ಪ್ರೂಫ್ ಆಫ್ ಆಗಿ ಒಂದು ಈ ತರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅವರು ಇದೇ ತರ ಬರುತ್ತೆ ಅಂತಿರಲ್ಲ, ಸ್ವಲ್ಪ ಡಿವಿಯೇಷನ್ಸ್ ಎಲ್ಲ ಇರುತ್ತೆ. ಅಂದ್ರೆ ಡಿವಿಯೇಷನ್ ಅಂದ್ರೆ 40 80 ಆಗಲ್ಲ, 40 20 ಆಗಲ್ಲ, ಅದೊಂದು ಪ್ರಾಜೆಕ್ಟ್ ತರ ಅದು. ಓಕೆ, ಸೊ ಬೇಸಿಕ್ ಇನ್ಫಾರ್ಮೇಶನ್ ನೋಡಿ. ಇಲ್ಲಿ ವರ್ಗ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇದು 2 BHK. ಇಲ್ಲಿ 1 BHK, 3 BHK, 4 BHK ಇರಲ್ಲ, ಡಿಪೆಂಡು.
ಸೊ ನೋಂದಣಿ ಶುಲ್ಕ ಬಂದ್ಬಿಟ್ಟು 1500 ರೂಪಾಯಿ, ವಿಚ್ ಇಸ್ ನಾನ್ ರೀಫಂಡಬಲ್. ನೀವೇನಾದ್ರೂ ಇದಕ್ಕೆ ಇವತ್ತು ಅಪ್ಲೈ ಮಾಡ್ಬೇಕಂದ್ರೆ ನೋಂದಣಿ ಫೀಸು 1500, ಆರಂಭಿಕ ಠೇವಣಿ 2 ಲಕ್ಷ ಇದೆ. 2,0150 ಅಪ್ಲೈ ಮಾಡಿದ್ರೆ ಫ್ಯೂಚರಲ್ಲಿ ನಿಮ್ಗೆ ಅಲಾಟ್ ಆಗಲಿಲ್ಲ ಅಥವಾ ನೀವು ಕ್ಯಾನ್ಸಲ್ ಮಾಡಿದ್ರೆ 2 ಲಕ್ಷ ರೀಫಂಡ್ ಆಗುತ್ತೆ, 1,500 ರೀಫಂಡ್ ಆಗಲ್ಲ, ಗಮನದಲ್ಲಿರಲಿ. ಉದ್ದೇಶಿತ ಫ್ಲಾಟ್ಗಳು ಸುಮಾರು 40. ಸೊ 40 ಇದ್ದಿದ್ದು 80 ಆಗಲ್ಲ, 40 ಇದ್ದಿದ್ದು 20 ಆಗಲ್ಲ. ಥಿಂಗ್ಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ 10 or 20% ಅಷ್ಟೇ. ಬಟ್ 9% 40ಕ್ಕೆ 40 ಮಾಡ್ತಾರೆ ಅಂತ ಐ ಆಮ್ ಶ್ಯೂರ್, ಬಿಕಾಸ್ ಇಟ್ಸ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಅವ್ರಿಗೂ ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಹಾಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೀವು ಈ ಇಮೇಜ್ ನೋಡಿ, ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ, ಒಂದು 4 ಡಿಫ್ರೆಂಟ್ ಇದೆ. ಇದೊಂದು 2 BHK, ಇದೊಂದು 2 BHK, ಇದೊಂದು 2 BHK, ಇದೊಂದು 2 BHK ಅನ್ಕೊಂಡ್ರೆ ಫ್ಲೋರ್ ನೋಡಿ, ಕೆಳಗಡೆ ಮಾಡೆಲ್ ಯಾವ ತರ ಇದೆ, ಪಾರ್ಕಿಂಗ್ ಇದೆ, 1 2 3 4 5 ಫ್ಲೋರ್ ಇದೆ. ಸೊ ಈ ಕಡೆ 4, ಆ ಕಡೆ 4, 8. ಸೊ 8 5 40 ಹೌಸಸ್. ಸೊ ಇದೊಂಥರ ಮಾಡ್ಯೂಲ್ ಈ ತರ ಬರುತ್ತೆ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ರೆ ಈಸಿ. ನೀವೇನಾದ್ರೂ ಅರ್ಥ ಮಾಡ್ಕೋಬೇಕಂದ್ರೆ, ಸೊ ಆ ಕಡೆ 4, ಈ ಕಡೆ 4, 8 ಹೌಸ್. ಟೋಟಲ್ ಒಂದು ಫ್ಲೋರ್ ಅಲ್ಲಿ 8 ಹೌಸ್ ಇರುತ್ತೆ. ಈ ತರ 5 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ. ಸೊ 40 ಹೌಸ್ ಬರುತ್ತೆ ಅನ್ನೋ ಒಂದು ಅಪ್ರಾಕ್ಸಿಮೇಟ್ ಡಿಸೈನ್ ಅಷ್ಟೇ ಇದು. ಸೊ ಇನ್ನೂ ಮೋರ್ ಡೀಟೇಲ್ ಇದೇ ತರ ಮಾಡ್ತೀರಾ, ಹಿಂಗೆ ಇರುತ್ತಾ, ಯಾವ ಫೇಸಿಂಗ್ ಇರುತ್ತಾ, ಅದಕ್ಕೆ ಐ ಆಮ್ ನಾಟ್ ಆನ್ಸರಬಲ್. ಇಟ್ಸ್ ಅ ಡಿಮ್ಯಾಂಡ್ ಸರ್ವೆ. ನೀವು ಅದೆಲ್ಲ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ರೆ ನೀವು ಹೋಗಿ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಬೋದು. ಯಾರ ಜೊತೆ ಮಾತಾಡಬೇಕು, ಕೆಳಗಡೆ ನಂಬರ್ಸ್ ಕೊಟ್ಟಿದ್ದಾರೆ, ಅವ್ರ ಹತ್ರ ಮಾತಾಡ್ಬೋದು. ಆಮೇಲೆ ಇದು ಅಲಾಟ್ಮೆಂಟ್ ಆಗಿರೋದ್ರಿಂದ ಕೆಟಗರಿ ವೈಸ್ ಅಪ್ಲೈ ಎಲ್ಲ ಮಾಡಿರ್ತಾರೆ. ಆಮೇಲೆ ಇಲ್ಲ ನನಗೆ ಸಿಕ್ಕರೆ ಈಸ್ಟ್ ಫೇಸಿಂಗೇ ಬೇಕು, ನಾರ್ತ್ ಬೇಕು, ಸೌತ್ ಬೇಕು, ವೆಸ್ಟ್ ಬೇಕು ಅನ್ನೋದ್ರೆ ಐ ಡೋಂಟ್ ಥಿಂಕ್ ಸೊ ಅದಿಲ್ಲಿ ವರ್ಕ್ ಆಗುತ್ತೆ. ವರ್ಕ್ ಆಗಲ್ಲ ಅಂತ ನಾನು ಅನ್ಕೊಂತೀನಿ, ವರ್ಕ್ ಆಗಲ್ಲ ಅದು. ಸೊ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಅಲಾಟ್ಮೆಂಟ್ ವೈಸು ಪಾಲಿಗೆ ಬಂದಿದ್ದು ಪಂಚಾಮೃತ ತರ ಈ ಲೇಔಟಲ್ಲಿ ಅಲ್ಲ, ಈ ಅಪಾರ್ಟ್ಮೆಂಟ್ಲಿ ಸಿಗೋದು. ಆ ಥರ ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಟೋಟಲ್ ಬಂದ್ಬಿಟ್ಟು 2 BHK ಆದ್ರೂ 40 ಫ್ಲಾಟ್ದು ಬಿಲ್ಡಿಂಗ್ ಡಿಮ್ಯಾಂಡ್ ಸರ್ವೆ ಆಗಿದ್ರು ಟೋಟಲ್ ಪ್ರತಿಯೊಂದು ಬರೋದು 1340. ಐ ಥಿಂಕ್ ವೆರಿ ಸ್ಟ್ಯಾಂಡರ್ಡ್ ಆಗಿ ರೇಂಜನ್ನು ಕೊಟ್ಟಿಲ್ಲ ಯಾರು, 1000ರಿಂದ 1250 ಆ ಥರ ಏನು ಕೊಟ್ಟಿಲ್ಲ. ಸೊ ಎಲ್ಲ ಫ್ಲಾಟ್ಗಳು ಈಕ್ವಲ್ ಆಗಿರೋ ಥರನೇ ಕಾಣ್ತಾ ಇದೆ. ಓಕೆ, ಸೊ ಸ್ಟಾರ್ಟಿಂಗ್ ಪ್ರೈಸು 88 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನೀವು ಕ್ಯಾಲ್ಕುಲೇಟರಲ್ಲಿ 88 ಲಕ್ಷ ಡಿವೈಡೆಡ್ ಬೈ 1340 ಅಡಿ ಮಾಡಿದ್ರೆ ಅಲ್ಲಿ ನಿಮಗೆ 6500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಅಲಾಟ್ ಆದರೆ ಸಿಗುತ್ತೆ ಅಂತ ಹೇಳಿ. ಐ ಥಿಂಕ್ ಮೀಟಿಂಗ್ ಆಗಿದ್ದ ಬಗ್ಗೆ ಫೋಟೋಸ್ ಎಲ್ಲ ಇದೆ. ಸೊ ಅಮ್ಯುನಿಟೀಸ್ ಬಗ್ಗೆ ಹೋಗೋಣ. ನಿಮಗೆ ಕಾರ್ ಪಾರ್ಕಿಂಗ್ ಸಿಗುತ್ತೆ, ವಿಚ್ ಇಸ್ ಬೇಸಿಕ್. ವಾಕಿಂಗ್ ಟ್ರ್ಯಾಕ್ ಸಿಗುತ್ತೆ, ಅಗೇನ್ ವಿಚ್ ಇಸ್ ಬೇಸಿಕ್. ಹೊರಾಂಗಣದಲ್ಲಿ ಸೋಲಾರ್ ವ್ಯವಸ್ಥೆ, ವಿಚ್ ಇಸ್ ಅ ಗ್ರೇಟ್. ಕ್ಲಬ್ ಹೌಸ್, ಐ ಥಿಂಕ್ ಈ ಎರಾದಲ್ಲಿ ಕ್ಲಬ್ ಹೌಸ್ ಇಸ್ ವೆರಿ ಬೇಸಿಕ್. ಲೈಬ್ರರಿ ಅಗೇನ್ ಆಡೆಡ್ ಅಡ್ವಾಂಟೇಜ್. ಮಕ್ಕಳಿಗೆ ಆಟದ ವ್ಯವಸ್ಥೆ ಪರ್ಫೆಕ್ಟ್. ಉದ್ಯಾನವನ, BSW ಕಾವೇರಿ ಕುಡಿ, ಓಕೆ ಕಾವೇರಿ ಬರುತ್ತೆ, ವೆರಿ ವೆರಿ ಗುಡ್ ಒನ್. EV ಚಾರ್ಜಿಂಗ್ ವ್ಯವಸ್ಥೆ ಇರುತ್ತೆ. ಪ್ರಾಬಬಲಿ ಹೊಸ ಡೆವಲಪ್ಮೆಂಟ್ ಆಗಿರೋದ್ರಿಂದ EV ಇಸ್ ಬೇಸಿಕ್ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಅದನ್ನು ಅಕಾಮಡೇಟ್ ಮಾಡಿದ್ದಾರೆ. ಮಳೆ ನೀರು 24 ಸೆಕ್ಯೂರಿಟಿ ಎಲ್ಲ ಇರುತ್ತೆ ಅಂತ ಹೇಳಿದ್ದಾರೆ. ಮಲ್ಟಿಪ್ಲೆಕ್ಸ್ ಹತ್ತಿರ ಸೂರ್ಯ ಮಾಲ್ ಅಂತ ಹೇಳಿ ಒಂದು ಮಾಡ್ತಾ ಇದ್ದಾರೆ, ಅದಕ್ಕೆ ಹತ್ತಿರದಲ್ಲಿದ್ದಾರೆ. ನಾನು ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ. ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪ. ಅಗೇನ್ ಐ ವಿಲ್ ಟೆಲ್ ಯು ಎಷ್ಟು ದೂರ ಇದೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳ್ತೀನಿ. ಮೆಟ್ರೋ ಕೂಡ ಹೇಳಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ಕ್ರಾಸ್ ಚೆಕ್ ಮಾಡಿಸ್ತೀನಿ. ನಾರಾಯಣ ಹೃದಯಾಲಯ ಅಂತ ಹೇಳಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮ್ಯಾಪ್ನ ಲೊಕೇಶನ್ ತೋರಿಸ್ಬೇಕಾದ್ರೆ ಕವರ್ ಮಾಡ್ತೀನಿ. ಸುರೇನಾ ಶಾಲೆಯ ಹತ್ತಿರ ಅಂತ ಹೇಳಿದ್ದಾರೆ, ಆ ಸ್ಕೂಲು ಎಲ್ಲಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಿಡನ್ ಚಾರ್ಜಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಏನು ಹಿಡನ್ ಚಾರ್ಜಸ್ ಇರಲ್ಲ. ಫ್ಯೂಚರಲ್ಲಿ ಇನ್ ಕೇಸ್ ನೀವು ಇವತ್ತು 2 ಲಕ್ಷ ಕೊಟ್ಟು ಅಪ್ಲೈ ಮಾಡಿ ನಾಳೆ ಒಂದು 6 ತಿಂಗಳು, 1 ವರ್ಷನೋ 2 ವರ್ಷನೋ 3 ವರ್ಷನೋ ಆಗಿ ಸಕ್ಸಸ್ಫುಲ್ಲು ಅಲಾಟ್ ಆಯಿತು ಅಂದರೆ ಹಿಡನ್ ಚಾರ್ಜಸ್ ಏನು ಇರಲ್ಲ ಅಂತ ಹೇಳ್ತಾ ಇದ್ದಾರೆ. 88 ಲಕ್ಷ ಮತ್ತು ಅದ್ರ ಮೇಲೆ ರಿಜಿಸ್ಟ್ರೇಷನ್ ಫೀಸು, ನಿಮ್ಮದು ಇಂಟೀರಿಯರು ಅದು ಇದು ಬಿಟ್ಟರೆ ಇನ್ನೇನು ಅಂತ ಎಕ್ಸ್ಟ್ರಾ ಇರಲ್ಲ ಅಂತ ಹೇಳ್ತಾರೆ. ತುಂಬ ಡಿಲೇ ಆದರೆ ತಾತ್ಕಾಲಿಕ ಬೆಲೆ ಅಂತ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ. ದಟ್ ಕ್ಯಾನ್ ಆಲ್ಸೋ ವೇರಿ. ಐ ಡೋಂಟ್ ನೋ, ಇಟ್ ಮೈಟ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬೇಸ್ಡ್ ಆನ್ ದ ಸಮ್ ಕಂಡೀಷನ್ಸ್ ಫ್ಯೂಚರಲ್ಲಿ ಅಷ್ಟೇ. ಸೊ ಸೂರ್ಯನಗರ ಮಾಹಿತಿ ಫೇಸ್ 1 ಏನಾದರೂ ಲೊಕೇಶನ್ ಬೇಕಂದ್ರೆ ಈ ಲೊಕೇಶನ್ ಕ್ಲಿಕ್ ಮಾಡಿ ಅಂತ ಸ್ಕ್ಯಾನರ್ ಅದನ್ನು ಹಾಕೊಂಡು ಹುಡುಕಬಹುದು ನೀವು. ಸೊ ಅಗೈನ್ ನಾನು ಕವರ್ ಮಾಡಿರೋದು ಬೇಡಿಕೆ ಸಮೀಕ್ಷೆ ಅಂತ ಹೆಡ್ಲೆಟರಲ್ಲೇ ಪೋಸ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನಾನು ಬೇಸಿಕ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದನ್ನ ಹಾಕ್ಲಿಕ್ಕೆ ಕೊನೆ ದಿನಾಂಕ 15th ಮಾರ್ಚ್. ನಿಮಗೆ ಇನ್ನು ಅಪ್ರಾಕ್ಸಿಮೇಟ್ಲಿ 2 months ಟೈಮ್ ಕೊಟ್ಟಿದ್ದಾರೆ, ವಿಚ್ ಇಸ್ ಕ್ವೈಟ್ ಓಕೆ. ಓಕೆ, ಸೊ ಅಗೇನ್ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಸೂರ್ಯನಗರ ಫೇಸ್ 1 ಕಚೇರಿ ಅಥವಾ ಕಂದಾಯ ಕೆಲವೊಂದು ಡಿಪಾರ್ಟ್ಮೆಂಟ್ ಪೀಪಲ್ ನಂಬರ್ ಕೊಟ್ಟಿದ್ದಾರೆ. ನೀವು ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಡೌನ್ಲೋಡ್ ಮಾಡಿಕೊಂಡು ನಾನೇನಾದರೂ ವಿಡಿಯೋದಲ್ಲಿ ಪಾಯಿಂಟ್ಸ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ, ನಾನೇ ಕವರ್ ಮಾಡ್ತೀನಿ. ಅದಕ್ಕೂ ಮಿಕ್ಕಿ ನೀವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀರಾ, ಎಷ್ಟರಲ್ಲಿ ಆಗ್ಬೋದು, ಎಷ್ಟು ವರ್ಷ ಆಗುತ್ತೆ, ಫೇಸಿಂಗ್ ಯಾವುದು ಎಷ್ಟಿದೆ, ಏನಾದರೂ ಈ ಅರ್ಲಿ ಸ್ಟೇಜಲ್ಲಿ ಅವ್ರಿಗೂ ಕ್ಲಾರಿಟಿ ಇರಲ್ಲ. ಓಕೆ, ಡಿಮ್ಯಾಂಡ್ ಸರ್ವೆ ಬಂದ ಮೇಲೇ
ಇಂಜಿನಿಯರ್ಸು ಡಿಪಾರ್ಟ್ಮೆಂಟ್ ಎಲ್ಲ ವರ್ಕ್ ಮಾಡೋದು ಅದ್ರ ಮೇಲೆ ಯಾವ ಥರ ಬಿಲ್ಡ್ ಮಾಡಬೇಕು, ಯಾವ ಥರ ಬರಬೇಕು ಅಂತ ಹೇಳಿ ಅವ್ರ ಹತ್ರನೂ ಇರಲ್ಲ ನನಗನ್ಸಿದ ಮಟ್ಟಿಗೆ. ಬಟ್ ಇಫ್ ಯು ಆರ್ ವೆರಿ ಕ್ಯೂರಿಯಸ್, ನೀವು ಚೆಕ್ ಮಾಡಿ, ಯು ಆರ್ ಫ್ರೀ ಟು ಟಾಕ್ ಟು ದೆಮ್. ಬಟ್ ಡೋಂಟ್ ಆಸ್ಕ್ ಅಗೇನ್ ಬೇಸಿಕ್ ಪ್ರೈಸು ಎಷ್ಟು ಸರ್ ಪ್ರೈಸ್ ಅಂತೆಲ್ಲ ಕೇಳಬೇಡಿ. ವಿಡಿಯೋದಲ್ಲೆಲ್ಲ ಕವರ್ ಮಾಡಿದ್ದೀನಿ, 2-3 ಸಲ ವಿಡಿಯೋ ನೋಡಿ ಪಾಯಿಂಟ್ಸ್ನ ನೀಟಾಗಿ ಬರ್ಕೊಂಡ್ಬಿಟ್ಟು ಅಪ್ರೋಚ್ ಮಾಡಿ. ಕೆಟಗರಿ ವೈಸ್ ಅಪ್ಲೈ ಮಾಡ್ಬೋದು. SC ST, ಡಿಫೆನ್ಸು, ಎಕ್ಸ್ ಸರ್ವಿಸ್ ಮೆನು, ಸೀನಿಯರ್ ಸಿಟಿಸನ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಹಾಕ್ಬೋದು. ಫ್ಲಾಟ್ಗಳನ್ನು ಪ್ರವರ್ಗವಾರು ಮೀಸಲಾತಿ ಅನ್ವಯ ಲಾಟ್ರಿ ಮುಖಾಂತರ ಹಂಚಲು ಮಾಡಿ, ಅದು 40 ಇದ್ದರೆ ಯಾವ ಥರ ಮಾಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ಐಡಿಯಾ ಇಲ್ಲ. ಬಟ್ ಎಸ್, ಪ್ರವರ್ಗ ಮುಖಾಂತರ ಮಾಡ್ತಾರೆ ಅಂತ ಹೇಳಿ. ಫ್ಲಾಟ್ಗಳನ್ನು ಒಂದೇ ಇಂಗಟ್ಟಿನ ಔಟ್ರೇಟ್ ಸೇಲು ರೆಡಿ ಆದ ತಕ್ಷಣ ಹಂಚಿಕೆದಾರ ಠೇವಣಿ ಬಡ್ಡಿ ಇಲ್ಲದೆ ಮರುಪಾವತಿ. ಓಕೆ, ಹಂಚಿಕೆ ಆಗದಿದ್ರೆ ನೀವೇನು ಫೀಸ್ ಕಟ್ಟಿರ್ತಲ್ಲ ಅದನ್ನ ವಿತೌಟ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಪ್ರಕಟಣೆಯಲ್ಲಿ ನಮೂದಿಸಿರುವ ಫ್ಲಾಟ್ಗಳ ಒಟ್ಟು ಸಂಖ್ಯೆ ಬದಲಾವಣೆಗೆ ಒಳಪಟ್ಟಿರುತ್ತೆ. ಥಿಂಗ್ಸ್ ಕ್ಯಾನ್ ಚೇಂಜ್ ಹಿಯರ್ ಅಂಡ್ ದೇರ್ ಲಿಟಲ್ ಬಿಟ್. ಪ್ಲಾಟ್ಗಳ ಬೆಲೆಯು ಬದಲಾವಣೆ, ರೇಟು ಕೂಡ 88 lakhs ಹೇಳಿದ್ದಾರೆ. ಇಟ್ ಕ್ಯಾನ್ ಗೋ ಅಪ್ ಆರ್ ಇಟ್ ಕ್ಯಾನ್ ಕಮ್ ಡೌನ್ ಬೇಸ್ಡ್ ಆನ್ ದ ಸಿನಾರಿಯೋ. ಆ ಟೈಮಲ್ಲಿ ಮುಂದೆ ರೆಡಿ ಆದಾಗ ಪ್ಲಾಟ್ಗಳನ್ನು ಹಂಚಿಕೆ. ಓಕೆ, ಫೀಸನ್ನು ಮರುಪಾವತಿ ಮಾಡುವುದಿಲ್ಲ ಅಂತ ಹೇಳಿದರೆ 1500 rupees ಏನು ಕೊಡ್ತಿರಲ್ಲ ಅದು ನಿಮಗೆ ರೀಫಂಡ್ ಆಗೋದಿಲ್ಲ. ಹಂಚಿಕೆಯ ನಂತರ ಓಕೆ, ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಅಲಾಟ್ ಆಯಿತು ಅಂತಂದರೆ, ನಿಮಗೆ ಒಂದು 2-3 ವರ್ಷ ಅನ್ಕೊಳ್ಳೋಣ ಹೈಪೋಥೆಟಿಕಲಿ ಅಲಾಟ್ ಆಯಿತು, ಬಟ್ ನಿಮ್ಗೆ ಆ ಟೈಮಲ್ಲಿ ಬೇಕಾಗಿರಲ್ಲ ಅಥವಾ ಹಣ ಇರಲ್ಲ, ಆ ಥರ ಏನಾದರೂ ನೀವು ಕ್ಯಾನ್ಸಲ್ ಮಾಡಿದ್ರೆ ನೀವು ಈಗೇನು 2 ಲಕ್ಷ ಕಟ್ತಿರಲ್ಲ ಅದನ್ನು ಮುಟ್ಟುಗೋಲು ಹಾಕ್ಕೊತಾರೆ. ವಿತ್ 10% ಅದರಲ್ಲಿ ಕಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ವೆರಿ ಬೇಸಿಕ್ ರೂಲ್. KHP ಅವರು ಎಲ್ಲ ಅಲಾಟ್ಮೆಂಟ್ ಅಗೇನೆಸ್ಟ್ ಕ್ಯಾನ್ಸಲೇಷನ್ ಅದೇ ಥರ ಮಾಡ್ತಾರೆ. ಕರ್ನಾಟಕ ಮಂಡಳಿ ಓಕೆ, ಬೇಸಿಕ್ ರೂಲ್ಸ್ ಆಫ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಕ್ಟ್ 1983 ಪ್ರಕಾರ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಇನ್ ಕೇಸ್ ಅಲಾಟ್ಮೆಂಟ್ ಆದರೆ 4 ಪೇಮೆಂಟ್ ಆದ ತಕ್ಷಣ ನಿಮಗೆ ಕ್ರಯ ಪತ್ರ ಕೊಡ್ತಾರೆ. ಇದರಲ್ಲಿ ಲೀಸ್ ಪಾಸ್ ಏನಿರಲ್ಲ, ಅಬ್ಸಲ್ಯೂಟ್ ಸೇಲ್ ಇರುತ್ತೆ. ಅಗೇನ್ ಅದೇ ನಂಬರ್ಸ್ ಕೊಟ್ಟಿದ್ದಾರೆ. ಇದನ್ನು ನೀವು 3-4 ಸಲ ಓದ್ಕೊಳ್ಳಿ. ಬಿಕಾಸ್ ಇಟ್ಸ್ ಹೈ ಬಜೆಟ್ ಡಿಮ್ಯಾಂಡ್ ಸರ್ವೆ ಆಗಿರೋದ್ರಿಂದ ಯು ಶುಡ್ ಬಿ ವೆರಿ ಕೇರ್ಫುಲ್ ಬಿಫೋರ್ ಯು ಅಪ್ಲೈ. ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ದರೆ ನನಗೇನಾದರೂ ಮಾತಾಡಬೇಕಂದ್ರೆ ನನಗೆ ವಾಟ್ಸಪ್ ಮಾಡಿ, ನಿಮ್ಮ ವಿತ್ ಕ್ವಶನ್ಸು ನಾನು ನಿಮಗೆ ಇದರಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ಲೆಟ್ಸ್ ಚೆಕ್ ನಾವು. ನೀವು ಇದು ತುಂಬ ಜನಕ್ಕೆ ನಾನು ಸೂರ್ಯನಗರ ಫೇಸ್ 1 ಬಗ್ಗೆ ತುಂಬ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆ, ನೀವು ಈ ಸೂರ್ಯನಗರಕ್ಕೆ ಇದು ಓನ್ಲಿ ಹೊಸ ಸಬ್ಸ್ಕ್ರೈಬರ್ಗೆ. ನೀವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ನೀವು ಏನಾದರೂ ನೀವು ಈ ಸೂರ್ಯನಗರಕ್ಕೆ ಬರಬೇಕಂದ್ರೆ, ಓಕೆ, ಅಪ್ರಾಕ್ಸಿಮೇಟ್ಲಿ ನಿಮಗೆ ಎಷ್ಟು ದೂರ ಆಗುತ್ತೆ ನೋಡಿ, 28 ಕಿಲೋಮೀಟರ್ ಆಗುತ್ತೆ. ಸ್ಟ್ರೈಟ್ ಒಂದೇ ರೋಡು, ಮೆಜೆಸ್ಟಿಕ್ಕಿಂದ ಹೊಸೂರು, ಕೋರಮಂಗಲ, ಸಿಲ್ಕ್ ಬೋರ್ಡು, HSR, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಚಂದಾಪುರ. ಓಕೆ, ಚಂದಾಪುರದಿಂದ ಒಳಗಡೆ ಒಂದೆರಡು ಕಿಲೋಮೀಟರ್ ಬಂದರೆ ಸೂರ್ಯನಗರ ಫೇಸ್ 1 ಸೆಂಟರ್ ಪಾರ್ಕ್ ಹತ್ರನೇ ಬಂದ್ಬಿಡ್ತೀರಾ. ಓಕೆ, ಸೊ ಇದು ಟೋಟಲ್ ಆಗಿ 27-29 ಡಿಫ್ರೆಂಟ್ ರೂಟ್ ತೋರಿಸ್ತಾ ಇದೆ. ಆ ಥರ ಇದೆ. ನೀವು ಇದೇ ಏರಿಯಾಕ್ಕೆ ಏನಾದರೂ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರಬೇಕಂದ್ರೆ, ಓಕೆ, ಸೊ ನಾನು ಇದನ್ನು ತೊಗೊಂಡು ಬಂದು ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಇಡ್ತೀನಿ ನೋಡಿ. ಎಲೆಕ್ಟ್ರಾನಿಕ್ ಸಿಟಿ ಏನು ಫ್ಲೈಓವರ್ ಇದೆಯಲ್ಲ, ಹೊಸ ರೋಡಿಂದ ಅಂತ ಒಂದೊಂದು ತೋರಿಸ್ತೀನಿ ನಾನು ನಿಮಗೆ. ಅದೆಲ್ಲ ಹೋಗ್ಬಿಡುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರಿಂದ ನೀವೇನಾದರೂ ಇಲ್ಲಿಗೆ ಬರಬೇಕಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 9 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಅದೇ ಆನ್ ದ ವೇ ನಿಮಗೆ ನಾರಾಯಣ ಹೃದಯಾಲಯ ಇದೆ ನೋಡಿ, ಅವ್ರು ಏನು ಕೊಟ್ಟಿದ್ದಾರಲ್ವ ಇಲ್ಲಿದೆ ನೋಡಿ. ದಿಸ್ ಇಸ್ ಕಾಲ್ಡ್ ನಾರಾಯಣ ಹೃದಯಾಲಯ ಕಾರ್ಡಿಯಕ್ ಸೈಂಟಿಸ್ಟ್ ಹಾಸ್ಪಿಟಲ್. ಇದು ನೀವು ಈ ನಾರಾಯಣ ಹೃದಯಾಲಯದಿಂದ ಏನಾದರೂ ಬರಬೇಕಂದ್ರೆ just a second. ಓಕೆ, ಐ ಥಿಂಕ್ ಇದು ಸ್ವಲ್ಪ ತೋರಿಸ್ತಾ ಇದೆ. ನಾನು ಇಲ್ಲಿಂದಾನೆ ಹೃದಯಾಲಯ. ಸಮಥಿಂಗ್ ಇಸ್ ಬೆಸ್ಟ್ ಅಪ್. ನಾನು ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ. ನಾರಾಯಣ ತುಂಬ ಹತ್ತಿರದಲ್ಲೇ ಇದೆ. ದಿಸ್ ನಾರಾಯಣ ಹೃದಯಾಲಯ. ಇಲ್ಲಿಂದ ಚಂದಾಪುರ ಬಸ್ ಸ್ಟ್ಯಾಂಡ್ಗೆ ಒಂದು 2 ಕಿಲೋಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಬರಬೇಕು ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾರಾಯಣ ಹೃದಯಾಲಯ ಇದೆ. ಓಕೆ, ನಾನು ನಿಮ್ಗೆ ಅದನ್ನು ಕೂಡ ಕವರ್ ಮಾಡಿದ್ದೀನಿ. ಇಲ್ಲಿ ಹೇಳ್ತಾರೆ ಸೂರ್ಯ ಮಾಲ್ ಮಲ್ಟಿಪ್ಲೆಕ್ಸ್ ಹತ್ತಿರ ಅಂತೇಳಿ. ನೀವು ಈ ಸೂರ್ಯನಗರ ಫೇಸ್ 1 ಒಳಗಡೆ ಬಂದರೆ, ಓಕೆ, ಸೊ ಇಲ್ಲಿ ಅವ್ರದ್ದೊಂದು ಸೂರ್ಯ ಎಲಿಗೆನ್ಸ್ ಇದೆ, ಅದಕ್ಕಿಂತ ಮೊದಲೇ ಒಳಗಡೆ ಬಂದರೆ ಸೆಂಟ್ರಲ್ಲಿ ವೆಲ್ ಪ್ಲಾನ್ಡ್ CA ಸೈಟ್ ಇದೆ. ಓಕೆ, ಈ ಕರ್ನಾಟಕ ಪವರ್ ಗ್ರಿಡ್ ಏನಿದೆಯಲ್ಲ ಅದ್ರ ಹಿಂದ್ಗಡೆನೆ ಇದೇನು ಅಂಡರ್ ಕನ್ಸ್ಟ್ರಕ್ಷನ್ ಇಲ್ಲ, ಇದೇ ಸೂರ್ಯ ಮಾಲ್.
ಓಕೆ, ನೋಡೋಣ ಲೈವ್ ಇಮೇಜಲ್ಲಿ ಏನಾದರೂ ಮಾಲ್ದು ಪಿಕ್ಚರ್ ಕ್ಯಾಪ್ಚರ್ ಆಗಿದೆ ಅಂತೇಳಿ. ಇಲ್ಲ, ಕ್ಯಾಪ್ಚರ್ ಆಗಿಲ್ಲ ಇದು. ಓಕೆ, ಇದು ಹಳೆ ಇಮೇಜಸ್ ಇದೆ, ಬಟ್ ರೀಸೆಂಟಾಗಿ ಇಲ್ಲಿ ಮಾಲ್ ರೆಡಿ ಆಗ್ತಾ ಇದೆ. ಸೊ ನೀವು ಅದರ ಮೇಲೆ ಅದರ ಗಮನ ನಿಮಗಿರಲಿ. ಓಕೆ, ನಾನು ಎಕ್ಸಾಕ್ಟ್ಲಿ ಈ ಮಾಲ್ದು ನಾನು ನಿಮಗೆ ಚೆಕ್ ಇನ್ ಹಾಕಿರ್ತೀನಿ. ಓಕೆ, ನಿಮಗೆ ಈಸಿ ಆಗಲಿ, ನಾಳೆ ಏನಾದರೂ ಸುಮ್ಮನೆ ಒಂದು ವಿಸಿಟ್ ಮಾಡ್ಕೊಂಡ್ಬರ್ತೀನಿ ಯಾವ ಥರ ಇದೆ ಬೆಳೆದಿದೆ ಅಂತೇಳಿ. ತುಂಬ ತುಂಬ ಅಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ. ಓಕೆ, ದಿಸ್ ಮೆಂಟ್ ಟು ಬಿ ಹಾಫ್ ಅಪಾರ್ಟ್ಮೆಂಟ್, ಹಾಫ್ ಹೌಸಸ್ಸು, ಇನ್ನು 60% ಸೈಟ್ಸ್ ಇದೆ ಇಲ್ಲಿ. ಇದನ್ನು ಹಾಕಿರ್ತೀನಿ. ಸೊ ಇದರ ಹತ್ರನೇ ಅಂತ ಕ್ಲಿಯರಾಗಿ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ, ಸೊ ಸಮ್ವೇರ್ ಇದು ಸಿ ಎ ಸೈಟು, ಇಲ್ಲಿ ಒಂದು ಮಾಲ್ ಬರ್ತಾ ಇದೆ. ಸೂರ್ಯ ಶೈನು ಕೂಡ ಸಮ್ವೇರ್ ಇಲ್ಲೇನೆ ಪ್ಲಾನ್ ಮಾಡಿರ್ತಾರೆ. ಅದು ಡಿಮ್ಯಾಂಡ್ ಸರ್ವೆ ಸಕ್ಸಸ್ ಆದರೆ ಈ ಲೇಔಟಲ್ಲಿ ಅಪ್ರಾಕ್ಸಿಮೇಟ್ಲಿ ತುಂಬ ಸೈಟ್ಸ್ ಇದೆ, ಸಿ ಎ ಸೈಟ್ಸ್ ಇದೆ, ಪಾರ್ಕ್ ಇದೆ, ಸಿ ಎ ಸೈಟ್ಸ್ ಇದೆ. ಸಮ್ವೇರ್ ಇದಕ್ಕೆ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಸಿ ಎ ಸೈಟಲ್ಲಿ ಈ ಥರ ಒಂದು ಫ್ಲಾಟ್ ಬಿಲ್ಡ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 15-20 ಗುಂಟೆ, ಇಲ್ಲ 15-12 ಗುಂಟೆ ಜಾಗ ಬೇಕೇ ಬೇಕು. ಸಮ್ವೇರ್ ಇದರಲ್ಲೇನೆ ಅವ್ರು ಹುಡುಕ್ಬಿಟ್ಟು ಇಲ್ಲೇ ಮಾಡ್ತಾರೆ ಅಂತ ಐ ಆಮ್ ಶೋರ್. ಯಾಕಂದರೆ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟು ಬೇರೆ ಕಡೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದರಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಸುರೇನಾ ಶಾಲೆಯ ಹತ್ತಿರ ಅಂತೇಳಿ. ಓಕೆ, ಸೊ ಈ ಡಬಲ್ ರೋಡಿಂದ ನೀವು ಅಲ್ಲಿ ಆ ಪಾರ್ಕಿಂಗ್ ಆ ಸೆಂಟ್ರಲ್ ಸಿ ಎಸ್ ಐ ಟಿ ಹೋಗೋಕ್ಕಿಂತ ಮೊದಲು ಇಫ್ ಯು ಚೆಕ್ ಲಿಟಲ್ ಬಿಲ್ ಲೆಫ್ಟ್, ಕೆನ್ ಯು ಸಿ ದಿಸ್? ಸುರೇನಾ ವಿದ್ಯಾ ಕೇಂದ್ರ ವಿದ್ಯಾಲಯ ಬೆಸ್ಟ್ CBSE ಸ್ಕೂಲ್ ಇನ್ ಅಂತ ಹೇಳಿದ್ದಾರೆ. ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಕೂಲು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರ ಹತ್ರದಲ್ಲೂ ಕೂಡ ಹೇಳಿದ್ದಾರೆ. ನೀವು ಇನ್ನೊಂದು ಹೈಪೋಥೆಟಿಕಲಿ ಈ ಸ್ಕೂಲ್ಗೂ ಮತ್ತು ಈ ಮಲ್ಟಿಪ್ಲೆಕ್ಸ್ ಮಾಲ್ ಏನು ಬರ್ತಾ ಇದೆಯಲ್ಲ ಇದಕ್ಕೂ ಏನು ತುಂಬ ದೂರ ಇಲ್ಲ. ಇಟ್ ಇಸ್ ಲೈಕ್ 200 ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ಒಂದು ಲೆಫ್ಟು ಒಂದು ರೈಟು. ಪ್ರಾಬಬಲಿ ಇಲ್ಲಿ ಕೆಲವೊಂದು ಸಿ ಎ ಸೈಟ್ ಏನಾದರೂ ಅದನ್ನು ಕ್ಯಾಪ್ಚರ್ ಮಾಡಿ ಈ ಜಾಗದಲ್ಲಿ ಏನಾದರೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲಾಂದರೆ ಸುರೇನಾ ಸ್ಕೂಲ್ ಅಂತ ಹೇಳಿದಾರಲ್ಲ, ಇಲ್ಲಿ ಈ ರೋಡಿಗೆ ಮೇನ್ ರೋಡಲ್ಲಿ ಯಾವುದಾದ್ರೂ KHB ಸೈಟ್ ಇದ್ದು ಅಲ್ಲೂ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ ಮಾಡ್ತೀನಿ ಅಂತ ಕೊಟ್ಟಿಲ್ಲ. ಐ ಥಿಂಕ್ ಅವರು ಅದನ್ನು ಇಷ್ಟು ಬೇಗ ಡಿಸೈಡ್ ಮಾಡಿರೋದು ನನಗನ್ಸಿದ ಮಟ್ಟಿಗೆ ಡೌಟು. ಬಟ್ ಇಫ್ ಯು ಆರ್ ವೆರಿ ಪರ್ಟಿಕ್ಯುಲರ್ ಬಟ್ ಎಲ್ಲಿ ಮಾಡ್ತಾರೆ ಅನ್ನೋದು ನಿಮಗೆ ವೆರಿ ಇಂಪಾರ್ಟೆಂಟ್ ಆದರೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಅಡ್ವೈಸ್ ಯು. ಡಿಪಾರ್ಟ್ಮೆಂಟ್ ಓನ್ಲಿ ರೈಟ್ ಪರ್ಸನ್. ನಿಮಗೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟೇ ಆಗಿದ್ದರೆ ನೀವು KHB ಏನು ನಂಬರ್ ಕೊಟ್ಟಿದ್ದೀರಲ್ಲ ಈ ನಂಬರ್ಗೆ ಹೋಗ್ಬಿಟ್ಟು ನೀವು ವಿಚಾರಿಸಿ, ಪ್ರಾಬ್ಲಿ ನಿಮಗೆ ಇನ್ನೂ ಮಾಹಿತಿ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದು ಕಂಪ್ಲೀಟ್ ಡೀಟೇಲ್ಸು ವಿತ್ ಬ್ಯಾಕಪ್ ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಹೇಳ್ಬಿಟ್ಟು ವಿತ್ ಪ್ರೂಫ್ ತೋರಿಸಿದ್ದೀನಿ. ಸೊ ಇದೊಂದು ಡಿಮ್ಯಾಂಡ್ ಸರಿ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಫ್ ಯು ಆರ್ ಅಪ್ಲೈ ಇಟ್, ಯು ವಾಂಟ್ ಅ ರೆಗ್ಯುಲರ್ ಅಪ್ಡೇಟ್ ಈ ಪ್ರಾಜೆಕ್ಟ್ ಬಗ್ಗೆ. ನಿಮ್ಗೆ ಸೂರ್ಯ ಶೈನ್ ಮತ್ತು ಸೂರ್ಯ ಡಿವೈನ್ ಯಾರಿಗೇ ಆಗಲಿ ರೆಗ್ಯುಲರ್ ಅಪ್ಡೇಟ್ ಬೇಕಂದರೆ ಬನ್ನಿ. ನೀವೇನಾದರೂ ಸೂರ್ಯನಗರ ಫೇಸ್ 1 ಯಾವುದಾದ್ರೂ ಸೈಟ್ ನೋಡ್ತಾ ಇದ್ರು ಕೂಡ ಗೆಟ್ ಇನ್ ಟಚ್ ವಿತ್ ಮೀ. ನನ್ನ ಹತ್ರ ಒಂದು 2 ಓಪನ್ ಮಾರ್ಕೆಟಲ್ಲಿ ಸೈಟ್ ಇದೆ. ಪ್ರೈಸಸ್ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇದೆ. ಇನ್ ಕೇಸ್ ಬೇಕಂದರೆ ನನಗೆ ಕಾಲ್ ಮಾಡಿ. ಐ ಥಿಂಕ್ ಐ ಕವರ್ಡ್ ಎಲ್ಲಿ ಬರುತ್ತೆ ಏನು ಬರುತ್ತೆ ಎಲ್ಲ ಕವರ್ ಮಾಡಿದ್ದೀನಿ. ನೋಟಿಫಿಕೇಶನ್ ಕೂಡ ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೀನಿ. ವೆರಿ ಇಂಪಾರ್ಟೆಂಟ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಅದೇ KHB ವೆಬ್ಸೈಟಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬರಬೇಕು. ಓಕೆ, ನೀವು ಇಲ್ಲಿ ಡಿವೈನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇದರಲ್ಲಿ 3 ಸೆಗ್ಮೆಂಟ್ ಇದೆ. ಓಕೆ, ಆಸ್ ಐ ಶೋಡ್, ಒನ್ ಇಸ್ ಅಪ್ಲಿಕೆಂಟ್ ಡೀಟೇಲ್ಸ್, ಸೆಕೆಂಡ್ ಒನ್ ಇಸ್ ಬ್ಯಾಂಕ್ ಡೀಟೇಲ್ಸ್, ಥರ್ಡ್ ಒನ್ ಇಸ್ ಡಾಕ್ಯುಮೆಂಟ್ ಡೀಟೇಲ್ಸ್, ಫೋರ್ತ್ ಒನ್ ಇಸ್ ಫೀಸು. ಓಕೆ, ಸೊ ಸೂರ್ಯನಗರ ಶೈನ್ ಡಿವೈನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಸೈಟ್ ಅಂತ ಬರಲ್ಲ, ಫ್ಲಾಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಫ್ಲಾಟಲ್ಲಿ ಇರೋದು ಒಂದೇ ಒಂದು ಕ್ಯಾಟಗರಿ 2 BHK. ಮೂಮೆಂಟ್ ಯು ಸೆಲೆಕ್ಟ್ 2 BHK, ಕೆಳಗಡೆ ಬಂದರೆ ಇಲ್ಲಿ ನೋಡಿ ಫೀಸು 1500 ಇದೆ, ಅಡ್ವಾನ್ಸು 2 ಲಕ್ಷ ಇದೆ. ಕರೆಕ್ಟಾ? ಸೊ ನಾವು ಸ್ಟೇಜ್ 1 ಅಪ್ಲಿಕೆಂಟ್ ನೇಮ್, ವೈಫ್, ಹಸ್ಬೆಂಡ್, ಫಾದರ್ ನೇಮ್, ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್, ನಿಮ್ಮದು ಡೇಟ್ ಆಫ್ ಬರ್ತು, ನಿಮ್ಮದು ಪ್ಯಾನ್ ಕಾರ್ಡು, ನಿಮ್ಮದು ಆಧಾರ್ ಕಾರ್ಡು, ನಿಮ್ಮದು ಆ್ಯನ್ಯುವಲ್ ಇನ್ಕಮ್ಮು, ನಿಮ್ಮದು ರಿಲಿಜನ್ನು, ನೀವು ಯಾವ ಕೆಟಗರಿಲಿ ಹಾಕ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ SC ಅಂದರೆ SC ಸೆಲೆಕ್ಟ್ ಮಾಡಿ, SC ಅಂದರೆ SC ಸೆಲೆಕ್ಟ್ ಮಾಡಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದೆ ನೀವು ಮಾಡಿ. ನೀವು ಇದು ಯಾವುದೂ ಬರಲ್ಲ ಅಂದರೆ ಆಧಾರ್ ಕಾರ್ಡು. ಈ 3B 2A ಇವೆಲ್ಲ ವರ್ಕ್ ಆಗಲ್ಲ. ಓನ್ಲಿ SC ST, ಸೀನಿಯರ್ ಸಿಟಿಸನ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಡಿಫೆನ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಮಾತ್ರ. ಇದು ಯಾವುದೂ ಇಲ್ಲ ಅಂದರೆ ಡೈರೆಕ್ಟಾಗಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ. ನಾನೊಂದು ಎಕ್ಸಾಂಪಲ್ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನು ಅಡಿಷ್ನಲ್ ಡಾಕ್ಯುಮೆಂಟ್ ಏನು ಕೇಳಲ್ಲ ಇದು. ಓಕೆ, ಸೊ ಅದು ಬಿಟ್ಬಿಟ್ಟು ನೀವೇನಾದರೂ SC ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಅದ್ರ ಜೊತೆಗೆ ನಾಮಿನಿ ಡೀಟೇಲ್ಸನ್ನ ಹಾಕಿ, ಅವ್ರದ್ದು ರಿಲೇಷನ್ಶಿಪ್ ಹಾಕಿ, ನಿಮ್ಮದು ಅಡ್ರೆಸ್ ಎಲ್ಲ ನೀಟಾಗಿ ಬರೀರಿ. ಕಮ್ಯುನಿಕೇಷನ್ ಅಡ್ರೆಸ್ಸು ಬೆಂಗಳೂರು ಇದ್ದರೆ ಬೆಂಗಳೂರು ಬರೀ, ಬೇರೆ ಕಡೆ ಬೇರೆ ಬರೀರಿ.
ನಿಮ್ದು ಬ್ಯಾಂಕ್ ಡೀಟೇಲ್ಸು ರೀಫಂಡ್ಗೆ, ನಾಳೆ ಆಗಲಿಲ್ಲ ಅಂದರೆ ರೀಫಂಡ್ ಆಗುತ್ತೆ, ಕ್ಯಾನ್ಸಲ್ ಮಾಡಿದ್ರೆ ರೀಫಂಡ್ಗೆ ನಿಮ್ದು ಬ್ಯಾಂಕ್ ಡೀಟೇಲ್ಸು ವಿತ್ ಕರೆಕ್ಟ್ ಬ್ರಾಂಚ್ ನೇಮು ಎಲ್ಲ ಹಾಕಿ. ಸೊ ಒಂದು ಫೋಟೋ ಹಾಕಬೇಕಾಗುತ್ತೆ, ವೆರಿ ಕಾಮನ್. ಫೋಟೋಸ್ ನಾರ್ಮಲ್ ಫೋಟೋ ಅದನ್ನು PDF ಅಥವಾ JPG ಸೇವ್ ಮಾಡಿ ಹಾಕಿ. ಅದ್ರ ಜೊತೆಗೆ ನೀವೇನು ಕೆಟಗರಿ, SCಗೆ SC ಸರ್ಟಿಫಿಕೇಟು, SCಗೆ ST ಸರ್ಟಿಫಿಕೇಟು, ಸೀನಿಯರ್ ಸಿಟಿಸ್ಗೆ ನಿಮ್ಮ ಸೀನಿಯರ್ ಸರ್ಟಿಫಿಕೇಟು, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ಗೆ ನಿಮ್ದು ಎಂಪ್ಲಾಯ್ ID, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ ಗೌರ್ಮೆಂಟ್ ಕೊಟ್ಟಿರುವಂಥ ಎಂಪ್ಲಾಯ್ ID, ಎಕ್ಸ್ ಸರ್ವಿಸ್ ಮೆನ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂಥ ID ನ ನೀವು ಒಂದು ಫೋಟೋ ಕಾಪಿನ ಇಲ್ಲಿ ಲೋಡ್ ಮಾಡಬೇಕು. ಸೊ ಫೀಸ್ ಎಲ್ಲ ಇದೆ. ಫಸ್ಟ್ ಸೆಕ್ಷನ್ ಪರ್ಸನಲ್ ಡೀಟೇಲ್ಸ್, ಸೆಕೆಂಡ್ ಸೆಕ್ಷನ್ ಬ್ಯಾಂಕ್ ಡೀಟೇಲ್ಸ್, ಥರ್ಡ್ ಸೆಕ್ಷನ್ ಡಾಕ್ಯುಮೆಂಟೇಷನ್, ಫೋರ್ತ್ ಸೆಕ್ಷನ್ ಪೇಮೆಂಟ್. ಇದನ್ನೆಲ್ಲ ಹಾಕಿ ಡೀಟೇಲ್ಸ್ ಮಾಡಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿದ ತಕ್ಷಣ ಕೆಲಸ ಆಗೋಲ್ಲ. ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಪೇಮೆಂಟ್ಗೆ ಹೋಗುತ್ತೆ. ಸೊ ಪೇಮೆಂಟ್ಗೆ ಹೋದಾಗ ಆನ್ಲೈನಲ್ಲಿ ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನಿಮ್ದು ಏನು ಫೀಸಿಬಲ್, ಏನು ಅಲ್ಲಿ ಏನು ಅವಶ್ಯಕತೆ UPI ಇದೆಯೋ ಅದು ಯಾವುದೋ ಒಟ್ಟು ಮೋಡಲ್ಲಿ ಪೇಮೆಂಟ್ ಮಾಡಿದ್ಮೇಲೆ ಸಕ್ಸಸ್ಫುಲ್ ಆಗಿ ಅದನ್ನು ಕನ್ಸಿಡರ್ ಮಾಡೋದು. ಜಸ್ಟ್ ರಿಜಿಸ್ಟರ್ ಮಾಡಿದ್ರೆ ಕನ್ಸಿಡರ್ ಆಗಲ್ಲ, ಕೇರ್ಫುಲ್ ಆಗಿರಿ. ಅಂದರೆ ನೀವೇನಾದರೂ ಶಾಪಿಂಗ್ ಮಾಡಬೇಕಾದ್ರೆ ಝೊಮ್ಯಾಟೋಲ್ಲಿ ಬಿರಿಯಾನಿನ ಕಾರ್ಟಲ್ಲಿ ಇಟ್ಟರೆ ಬರಲ್ಲ. ರಿಜಿಸ್ಟ್ರೇಷನ್ ಅಂದರೆ ಕಾರ್ಟಲ್ಲಿ ಇಟ್ಟಂಗೆ, ನೀವು ಅದನ್ನು ಕಾರ್ಟಲ್ಲಿಟ್ಟು ಬಾಕ್ಸಿಗೆ ಹೋಗಿ ಪೇಮೆಂಟ್ ಮಾಡಿ ಕೊಟ್ಟರೆ ಡೆಲಿವರಿ ಆಗೋದು. ಅದೇ ಥರ ರಿಜಿಸ್ಟರ್ ಮಾಡಿ ಪೇಮೆಂಟನ್ನು ಸಕ್ಸಸ್ಫುಲ್ ಮಾಡಲೇಬೇಕು. ಓಕೆ, ಸೊ ದಿಸ್ ಇಸ್ ಎಂಟೈರ್ ಪ್ರೋಸೆಸ್. ಓಕೆ, ನೀವೇನಾದರೂ ಅಪ್ಲಿಕೇಶನ್ ಹಾಕ್ಕೊಡ್ಬೇಕು ಅಂದ್ರೂ ಕಾಲ್ ಮಾಡಿ, ಐ ವಿಲ್ ಸಪೋರ್ಟ್ ದ್ಯಾಟ್. ಇಲ್ಲ ಈ ಪ್ರಾಜೆಕ್ಟ್ ಬಗ್ಗೆ ಫ್ಯೂಚರಲ್ಲಿ ಡೀಟೇಲ್ಸ್ ಬೇಕು, ಐ ವಿಲ್ ಸಪೋರ್ಟ್. ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ನಿಮ್ಗೆ ಹೆಲ್ಪ್ ಬೇಕಂದ್ರೂ ಐ ಆಮ್ ಡೂಯಿಂಗ್ ದ್ಯಾಟ್. ನೀವು ನಮಗೆ ಕಾಲ್ ಮಾಡ್ಬೋದು. ಓಕೆ, ಐ ಥಿಂಕ್ ಐ ಕವರ್ಡ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್. ಇದರಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಹೇಗೆ ಡೀಟೇಲ್ಸ್ ಇದೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಹೇಗೆ ರಿವ್ಯೂ ಇತ್ತು ಒಂದು ಲೈಕ್ ಅಥವಾ ಒಂದು ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಮಾಡಿ, ಕ್ವಶನ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಎಲ್ಲ ಪಾಯಿಂಟು ಕವರ್ ಮಾಡಿ ನನ್ನ ಹತ್ರ ಇಲ್ಲದೇ ಇರೋದಿದ್ರೆ ಡಿಪಾರ್ಟ್ಮೆಂಟ್ ಜೊತೆ ಒಂದ್ಸಲ ಮಾತಾಡಿ. ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಬಿಕಾಸ್ ಇಟ್ಸ್ ಅ ಬಿಗ್ ಬಜೆಟ್ ಡಿಮ್ಯಾಂಡ್ ಸರ್ವೆ. ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.